ಜೈ ಶ್ರೀರಾಮ್ ಎಲ್ರಿಗೂ. ಇವತ್ತು ನಾನು ಕಂಟಿನ್ಯೂಡ್ ಪಾರ್ಟು ಮಸ್ಕತ್ ಟ್ರಿಪ್ಪದ್ದು. ನಾವು ಅವತ್ತು ಮಾಲೆಲ್ಲ ಆದಮೇಲೆ ಟೆಂಪಲಿಗೆ ಹೋಗಿದ್ವಿ. ಟೆಂಪಲಿಗೆ ಹೊರಡಬೇಕಾದ್ರೆ ಇದು ಕಾರ್ನಿಷ್ ಬರುತ್ತೆ. ಮಸ್ಕತ್ತದ ಕಾರ್ನಿಷ್ ಅಂದರೆ ಸಮುದ್ರದ ದಂಡೆ ಅಂತ. ಸರಿ, ಈ ಬೋಟ್ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಇದು ತುಂಬ ಹತ್ತಿರ ಬಂದಿತ್ತು ಬೋಟು. ಸೊ ಅದಕ್ಕೆ ನಾವು ಅಲ್ಲಿ ಸ್ಟಾಪ್ ಆಗಿ ಬೋಟ್ ನೋಡೋಣ ಅಂತ. ಯಾವಾಗಲೂ ಇಲ್ಲಿ ಜನ ಇರ್ತಾರೆ, ತುಂಬ ಜನ ಇರ್ತಾರೆ. ಯಾವಾಗಲೂ ಇಲ್ಲಿ ಪಿಕ್ಚರ್ಸ್ ತೊಗೋತೀವಿ ನಾವು. ಪ್ರತಿ ಸತಿ ಬಂದಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಈ ಸತಿ ಮಳೆ ಬಂದಿತ್ತು, ನೋಡಿ ನೀವು. ಅರಬ್ ಕಂಟ್ರೀಸಿಗೆಲ್ಲ ಬಾಂಬ್ ಬೀಳ್ತಾ ಇದೆ, ಹಾಗೆ ಹಿಂಗೆ ಅಂತಿದ್ದಾರೆ. ನಾವಿಲ್ಲೇ ಆರಾಮಾಗಿದ್ದೀವಿ. ಕಾರ್ನಿಷ್ ಬೀಚ್ ಎದುರುಗಡೆನೆ ಮಥುರಾ ಸೂಕ್ ಅಂತ ಇದೆ. ಮಥುರಾ ಸೂಕಲ್ಲಿ ನಮಗೆ ಮಸ್ಕತ್ತದ್ದು, ಒಮಾನದ್ದು ವೆರೈಟೀಸ್ ಏನಿದೆ ಶಾಪಿಂಗ್ ಮಾಡೋಕ್ಕೆ. ಮಸ್ಕತ್ತಲ್ಲಿ ಮಥುರಾ ಸೂಕಿಗೆ ಹೋಗ್ತಾರೆ. ಎಸ್ಪೆಷಲಿ US, UK, ಜಪಾನ್ ಅವರೆಲ್ಲ ಮಥುರಾ ಸೂಕಲ್ಲಿ ತುಂಬ ಶಾಪಿಂಗ್ ಮಾಡ್ತಿರ್ತಾರೆ. ಮಥುರಾ ಸೂಕ್ದು ಒಂದು ಸತಿ ಟೂರ್ ಕೊಡ್ತೀನಿ ನಿಮಗೆ. ಆಮೇಲೆ ಮಥುರಾ ಸೂಕಲ್ಲಿ ಇನ್ನೊಂದು ಗೋಲ್ಡ್ ಸೂಕು ಇದೆ. ಒಮಾನಿ ಜ್ಯುವೆಲರೀಸ್ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಅಲ್ಲಿಂದ ಹೊರಟು ಶಿವ ಟೆಂಪಲ್, ಬ್ಯೂಟಿಫುಲ್ ಟೆಂಪಲ್. ಬಟ್ ಇಲ್ಲಿ ಏನಂದರೆ ವೀಡಿಯೋಸ್ ಸ್ಟ್ರಿಕ್ಟ್ಲಿ ಅಲೋ ಇಲ್ಲ. ನಾನು ಚೂರು ಟ್ರೈ ಮಾಡಿ. ವಿರಾಟ್, ಸಮೃದ್ಧಿ, ವಿವೇಕ್ ಆಲ್ರೆಡಿ ಗುಡಿ ಹತ್ರ ಹೋಗಿದ್ದಾರೆ. ಸೊ ಇದು ಎಲ್ಲ ಮೌಂಟೇನ್ಸ್ ಮಧ್ಯೆನೇ ಇದೆ. ಇಲ್ಲಿ ಕಲ್ಲಿನ ಮೌಂಟೇನ್ಸು. ಈ ಶಾಪ್ ಮುಂದ್ಗಡೆ ನುಗ್ಗೆಕಾಯಿ ಮತ್ತು ನುಗ್ಗೆಕಾಯಿ ಸೊಪ್ಪು, ನೀರು, ಎಳ್ಳೆಣ್ಣೆ ಮತ್ತು ಕಾಯಿ ಇಟ್ಟಿರ್ತಾರೆ ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೆ. ಇದು ಎಂಟ್ರೆನ್ಸು, ಶಿವ ಟೆಂಪಲ್ದು ಎಂಟ್ರೆನ್ಸು. ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಮಳೆ ಬಂದಿದ್ದಕ್ಕೆ. ಇಲ್ಲಿ ನಾವು ಮೊದಲು ಕಾಲು ತೊಳ್ಕೊಂಡು, ನೆಕ್ಸ್ಟು ಇದು ಅರಳಿ ಮರ, ಇಲ್ಲೊಂದು ಗಿಡ ಇದೆ, ಅರಳಿ ಗಿಡ. ನಾವು ಹೊರಗಡೆ ಹೊರಟ್ವಿ. ನಾನು ಸ್ಟಾಪ್ ಮಾಡಿದೆ ಅಲ್ಲಿ ಹೊರಗಡೆ ವೀಡಿಯೋ, ಮತ್ತು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಶಿವನ ಮೂರ್ತಿ, ತುಂಬ ಚೆನ್ನಾಗಿದೆ. ತುಂಬ ಒಂಥರ ಇಂಡಿಯಾ ಫೀಲ್ ಆಗುತ್ತೆ ನಮಗೆ. ಆಮೇಲೆ ಶಿವ ಟೆಂಪಲಿಂದ ಹೊರಟು ನಾವು ಕೃಷ್ಣ ಟೆಂಪಲಿಗೆ ಬಂದ್ವಿ. ಸೊ ನಾನೇ ಡ್ರೈವ್ ಮಾಡಬೇಕಾದ್ರಿಂದ ನಾನು ವಿಡಿಯೋ ಆಫ್ ಮಾಡಿದೆ. ಸೊ ಇಲ್ಲಿನೂ ಅಷ್ಟೇ, ಅಲ್ಲಿ ನಾನು ತಗೊಂಡೆ ವಿಡಿಯೋ ಈ ಸತಿ. ಬಟ್ ಇಲ್ಲಿ ನಮಗೆ ಬಿಡೋದೇ ಇಲ್ಲ, ವೀಡಿಯೋಸ್ ಅಲೋವೇ ಇಲ್ಲ. ಸೊ ಈ ಕೃಷ್ಣ ಟೆಂಪಲ್ಲು ಮೌಂಟೇನ್ಸಲ್ಲಿದೆ. ಇಲ್ಲಿ ಮೌಂಟೇನ್ಸ್ ಹೆಂಗಂದರೆ ಕಲ್ಲಿನ ಮೌಂಟೇನು. ನಮ್ಮ ಮಮ್ಮಿ ಬಂದಿದ್ದರು 2020. ಸೊ ಅವರು ಇದನ್ನೆಲ್ಲ ನೋಡಿ ಅವ್ರಿಗೆ ಎಷ್ಟು ಇಷ್ಟ ಆಯ್ತಂದರೆ, ಇದು ಕೈಲಾಸ ಪರ್ವತ. ನಾವಿನ್ನೂ ಕೈಲಾಸ ಪರ್ವತ ಒಂದು ಇಂಡಿಯಾದಲ್ಲಿ ಕೇದಾರ್ನಾಥ್ ಕೈಲಾಸ ಪರ್ವತ ಅಂತೆ. ನಮ್ಮಮ್ಮ ರೀಸೆಂಟಾಗಿ ಹೋಗಿ ಬಂದರು, ಅವ್ರು ಹೇಳಿದರು. ಇನ್ನೊಂದು ಅವರು ಹೆಸರಿಟ್ಟಿದ್ದು ಸೋಹಾರ್ ಮಸ್ಕತ್ ಒಮಾನ್. ಫುಲ್ ಅವ್ರು ಬಂದಾಗ ನಾವು ಸೂರು, ವಹಿಬಾ ಸ್ಯಾಂಡ್ಸು ಎಲ್ಲ ಟೂರ್ ಮಾಡಿದ್ವಿ. ಅವರು ನೋಡಿದ್ದು ಕೈಲಾಸ ಪರ್ವತ ಅಂತ ಹೇಳಿ ಇನ್ನೂ ಹೊಗಳ್ತಾರೆ. ನೀನು ಇರೋ ಕಂಟ್ರಿ ನನಗೆ ಪರ್ವತ, ಕೈಲಾಸ ಪರ್ವತ ಅನ್ನಿಸ್ತು ಅಂತ. ಈ ಶಾರ್ಟ್ ವಿಡಿಯೋನ ನೋಡಿ ನಿಮಗೆ ಖುಷಿ ಆಯಿತು ಅಂದ್ಕೊತೀನಿ. ಇಲ್ಲಿ ಡೆಫಿನೆಟ್ಲಿ ಪರ್ಮಿಷನ್ ಇಲ್ಲ ಕೃಷ್ಣ ಟೆಂಪಲಲ್ಲಿ ತುಂಬ ಚೆನ್ನಾಗಿದೆ. ಏನು, ಗಣಪತಿ ಗುಡಿ ಇದೆ, ಮಧ್ಯ ಇಸ್ಕಾನ್ ಕೃಷ್ಣ ಟೆಂಪಲ್ ಇದೆ, ಮತ್ತು ಅಂಬಾಭವಾನಿ ನಮ್ಮ ಮನೆ ದೇವರು, ಅದು ಟೆಂಪಲ್ ಇದೆ. ಹೊರಗಡೆ ತುಳಸಿ ಇದೆ, ನಮಗೊಂದು ಶಾಪ್ ಇದೆ. ಬಟ್ ಯಾವುದೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ನನಗೆ ಏನಾದರೂ ಪಾಸಿಬಲ್ ಆದರೆ ನಿಮಗೆ ಮತ್ತೊಂದು ಸತಿ ಯಾವಾಗಾದರೂ ನಾನು ಕೃಷ್ಣ ಟೆಂಪಲಿಗೆ ಹೋದರೆ ನಾನು ವೀಡಿಯೋ ತೊಗೊಂಡ್ರೆ ಮತ್ತೆ ನಿಮಗೆ ತೋರಿಸ್ತೀನಿ. So bye bye. Thank you.